ಕ್ರಿಕೆಟ್ ಆಟ ಆಡ್ಬಿಟ್ಟು ಅದರ ಮಾನದಂಡ ದೇಶಭಕ್ತಿ ಅಂತ ಅಂದರೆ ಇದು ಹುಂಬತನ ಅಂತ ಹೇಳ್ಬೋದು. ಮತ್ತೆ ಇನ್ನೂ ಸಹ ಜನರ ಮನಸ್ಥಿತಿ ಇನ್ನೂ ಇದಾಗಿಲ್ಲ, ಇನ್ನು ಅವರ ಮನಸ್ಸಲ್ಲಿ ಅಳಿಸಿಲ್ಲ. ಪೆಲ್ಗಾಮ್ದು 26 ಜನ ಅವರ ಸಂಬಂಧಿಗಳನ್ನ ಕಳ್ಕೊಂಡಿದ್ದಾರೆ, ಕೆಲವರು ಅನಾಥರಾಗಿದ್ದಾರೆ. ಪಾಕಿಸ್ತಾನದ ಉಗ್ರವಾದಿಗಳು ನಡೆಸಿರ್ತಕ್ಕಂಥ ಹೇಯ ಕೃತ್ಯ ಇನ್ನೂ ಎಲ್ಲರ ಕೈಯಲ್ಲಿ ರಕ್ತ ಇದೆ. ಈ ಸಂದರ್ಭದಲ್ಲಿ ಇವರು ಕ್ರಿಕೆಟ್ ಆಡೋದ, ಇವರೇನಾದರೂ ನಿಜವಾದ ಭಾರತೀಯರಾಗಿದ್ದರೆ, ನಿಜವಾದ ದೇಶ ಪ್ರೇಮಿಗಳಾಗಿದ್ದರೆ ಅವ್ರ ಜೊತೆ ಯಾವುದೇ ರೀತಿಯ ಕ್ರೀಡೆ ಅಥವಾ ಯಾವುದೇ ಸಂಬಂಧವನ್ನು ಇಟ್ಕೊಳ್ಬಾರ್ದು. ಅವರಿಗೆ ಬೇರೆ ವಿಚಾರ ಮಾತಾಡೋ ಯೋಗ್ಯತೆನೇ ಇಲ್ವಲ್ಲ. ಪ್ರಧಾನಮಂತ್ರಿಗಳಾಗಿ ಆಪರೇಷನ್ ಸಿಂಧೂರ್ನ ಒಂದು ಕ್ರಿಕೆಟ್ಗೆ ಹೋಲಿಸೋದ, ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವರ ಹತ್ತಿರದ ಸಂಬಂಧಿಕರನ್ನು ಕಳ್ಕೊಂಡಿದ್ದಾರೆ, 26 ಜನ ಅನಾಥರಾಗಿದ್ದಾರೆ. ಅವ್ರ ಬಗ್ಗೆ ಕಾಳಜಿ ವಹಿಸಬೇಕಾದ ಅವ್ರನ್ನ ಕರೆಸಿ ಮಾತಾಡಬೇಕಾಗಿತ್ತು. ಇದುವರೆಗೂ ಒಬ್ಬರನ್ನ ಕರೆಸಿ ಮಾತಾಡಿಲ್ಲ ಈ ದೇಶದ ಪ್ರಧಾನಮಂತ್ರಿ. ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಪಾಕಿಸ್ತಾನ ಜೊತೆ ಯುದ್ಧ ಆಡ್ಬಿಟ್ರೆ, ಕ್ರಿಕೆಟ್ ಆಡ್ಬಿಟ್ರೆ ಯುದ್ಧ ಗೆದ್ದಂಗ ನಾನು ಪಾಕಿಸ್ತಾನ ಜೊತೆ ಕ್ರಿಕೆಟ್ ಗೆದ್ರೆ ಯುದ್ಧ ಗೆದ್ದಂಗಲ್ಲ. ಇವರು ಉತ್ತರ ಕೊಡಬೇಕಾಗಿರೋದು ಟ್ರಂಪ್. ಈಗಲೂ ಮೊನ್ನೆ ಕೂಡ ಪಾಕಿಸ್ತಾನದ ಪ್ರಧಾನಮಂತ್ರಿ ಕೂಡ ಹೇಳಿದರು, ಟ್ರಂಪ್ ಅವರು ಸೀಸ್ ಫೈರ್ ಮಾಡಿಸಿದ್ರು ಅಂತ ಹೇಳಿ. ಅದಕ್ಕೆ ಉತ್ತರ ಕೊಡಕ್ಕೆ ಹೇಳಿ. ಇವರೇನಾದರೂ ನಿಜವಾದ ಸ್ವಾಭಿಮಾನ ಇದ್ದರೆ, ಭಾರತೀಯರಾಗಿದ್ದರೆ, ಪಾಕಿಸ್ತಾನ ಪ್ರಧಾನಮಂತ್ರಿ ಅಥವಾ ಟ್ರಂಪ್ ಹೇಳಿರೋದು ತಪ್ಪು ಅಂತ ಹೇಳಿ. ಇವರು 65ನೇ ಇಸ್ವಿಯಿಂದ ಸುಮಾರು 93-94ವರೆಗೂ ಪಾಕಿಸ್ತಾನ ಜೊತೆ ಯಾವುದೇ ಮ್ಯಾಚ್ ಆಡ್ತಾ ಇರಲಿಲ್ಲ. ಅವರು ನಮ್ಮ ಮೇಲೆ ಯುದ್ಧ ಮಾಡ್ತಾರೆ ಅಂತ ಹೇಳಿ, ಉಗ್ರವಾದಿಗಳನ್ನ ಬೆಂಬಲ ಕೊಡ್ತಾರೆ ಅಂತ ಹೇಳಿ. ಇವರು ಒಂದು ಕಡೆ ಅವರು ಶತ್ರು ಅಂತಾರೆ, ಬಿರಿಯಾನಿ ತಿನ್ನಕ್ಕೆ ಹೋಗ್ತಾರೆ, ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ, ವ್ಯಾಪಾರ ವ್ಯವಹಾರ ಮಾಡ್ತಾರೆ. ಆದರೆ ಇವ್ರದ್ದು ದ್ವಂದ್ವ ನೀತಿ. ಇವ್ರಿಗೆ ದೇಶಭಕ್ತಿ, ದೇಶ ಪ್ರೇಮ ಅನ್ನೋದು ಕೇವಲ ಅಲ್ಪಸಂಖ್ಯಾತರ ಮೇಲೆ ಓಟಿಗೆ ಮಾತ್ರ ಮಾಡ್ತಕ್ಕಂಥ ಕೆಲಸ ಇವ್ರದ್ದು. ಇದೇನು ಹೊಸದಲ್ಲ. ಕಾರ್ಗಿಲ್ ಯುದ್ಧ ಆದಾಗಲೂ ಸಹ ಆಗಿನ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಸಂಬಂಧಿಕರು ಭಾರತೀಯ ಜನತಾ ಪಾರ್ಟಿಯ ಪಾಕಿಸ್ತಾನ ಜೊತೆ ವ್ಯಾಪಾರ ವ್ಯವಹಾರಗಳು ನಡೆಸಿದ್ರು. ಈಗ ತಡಿಪಾರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ಮಗ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಪಾಕಿಸ್ತಾನದ ಜೊತೆ ಇವರು ಮ್ಯಾಚ್ ಆಡೋದು. ಯಾಕಂದರೆ ದುಡ್ಡು ಭಾಳ ಬರುತ್ತೆ ಪಾಕಿಸ್ತಾನ ಇಂಡಿಯಾ ಆದರೆ, TRPಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಆ ಒಂದು ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೆಯುತ್ತೆ. ಅದಕ್ಕೋಸ್ಕರ ದೇಶದ ಹಿತದೃಷ್ಟಿ ಮತ್ತು ಸ್ವಾಭಿಮಾನವನ್ನು ಕಾಲಡಿಗೆ ಹಾಕಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿಯವರು. ಇವರಿಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ಹೇಳೋದೇನು ಬೇಕಾಗಿಲ್ಲ, ನಾವು ದೇಶಭಕ್ತರ ಅಥವಾ ನಮಗೆ ಕ್ರಿಕೆಟ್ ಇಷ್ಟ ಇದೆ ಅಂತ. ಯಾಕಂದರೆ ಇವರೇ ಹೇಳೋದು ಪಾಕಿಸ್ತಾನದ ಶತ್ರುಗಳು ಅಂತ ಹೇಳಿ. ಶತ್ರುಗಳು ಅಂತ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾರೆ, ಅಲ್ಲಿ ಕ್ರಿಕೆಟ್ ಆಡ್ಬಿಟ್ಟು ಅಲ್ಲಿ ಮಜಾ ಮಾಡಕ್ಕೆ ಹೋಗ್ತಾರೆ. ಇವರು ಕಾಂಗ್ರೆಸ್ ಅವ್ರಿಗೆ ಹೇಳಕ್ಕೆ ಹೋಗಿ ಬರ್ತಾರೆ ಇವರು.